ನೂತನ ಸಿಎಂಗೆ ಆರಂಭದಲ್ಲೇ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಡಿಕೆ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಎಸ್ಪಿ, ಡಿಸಿ ಮತ್ತು ಸಿಇಒಗಳ ಜೊತೆ ಸಭೆಯನ್ನ ಕರೆದಿದ್ದು, ನೂತನ ಸಿಎಂಗೆ ಆರಂಭದಲ್ಲೇ ದೊಡ್ಡ ಸವಾಲುಗಳು, ಸಾಲು ಸಾಲು ಸವಾಲಿದೆ. ಇದರ ನಡುವೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಡಿಕೆ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಎರಡನೇ ಶನಿವಾರ, ಹಾಗಾಗಿ ರಜೆ ಇರೋದ್ರಿಂದ ಇವತ್ತು ಸಾಲು ಸಾಲು ಸಭೆಯನ್ನ ಕರೆದಿರುವಂಥದ್ದು. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಮತ್ತೊಂದು ಕಡೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆಯ ಕುರಿತಾಗಿಯೂ ಈ ಸಭೆಯಲ್ಲಿ ಚರ್ಚೆ ಆಗಲಿದೆ. ಮುಂಗಾರು ಶುರುವಾಗಿರುವ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಪೂರ್ವ ಸಿದ್ಧತೆ ಏನು, ಜಿಲ್ಲೆಗಳ ಕುಂದುಕೊರತೆಗಳೇನು ಮತ್ತು ತೆಗೆದುಕೊಂಡಿರುವಂತಹ ಅಗತ್ಯ ಕ್ರಮಗಳೇನು ಅನ್ನೋದರ ಕುರಿತು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವುದಕ್ಕೆ ನಿದ್ರಾವಸ್ಥೆಯಲ್ಲಿರುವಂತಹ ಅಧಿಕಾರಿಗಳನ್ನ ಈ ವೇಳೆ ಎಬ್ಬಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂಥದ್ದು. ಬಿತ್ತನೆ ಬೀಜ, ರಸಗೊಬ್ಬರದ ಕೊರತೆ ರಾಜ್ಯಾದ್ಯಂತ ಕಾಡ್ತಾ ಇದೆ. ಮುಂಗಾರು ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಶುರುವಾಗ್ತವೆ. ಆದರೆ ಈ ಸಂದರ್ಭದಲ್ಲಿ ಇನ್ನೂ ಕೂಡ ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆ, ಆ ಒಂದು ಅಭಾವ ಸೃಷ್ಟಿಯಾಗಿದ್ದು ರೈತರನ್ನ ಇನ್ನಿಲ್ಲದೆ ಕಂಗೆಡಿಸಿದೆ. ಈಗ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿತ್ತನೆ ಮಾಡಲಿಲ್ಲ ಅಂತಂದ್ರೆ ಮುಂದೆ ಬಿತ್ತನೆ ಮಾಡಿದಾಗ ಮಳೆ ಬರಲ್ಲ ಅಂತಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ರೈತರ ಅಳಲು. ಹಾಗಾಗಿ ಭೂಮಿಯನ್ನು ಹದ ಮಾಡಿಕೊಂಡು ಬಿತ್ತನೆಗೆ ರೆಡಿಯಾಗಿರುವಂಥವ್ರಿಗೆ ಕೆಲವರಿಗಂತೂ ಕೆಲವು ಅನ್ನದಾತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ರಸಗೊಬ್ಬರ ಸಿಕ್ಕರೆ ಬಿತ್ತನೆ ಬೀಜ ಸಿಗೋದಿಲ್ಲ, ಬಿತ್ತನೆ ಬೀಜ ಸಿಕ್ಕರೆ ರಸಗೊಬ್ಬರ ಸಿಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರೈತರ ಬೆನ್ನಿಗೆ ನಾವಿದ್ದೇವೆ, ಅವರ ಬೆನ್ನಿಗೆ ನಿಲ್ತೇವೆ, ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳುವಂಥ ಇದೇ ಕಾಂಗ್ರೆಸ್ ಈಗ ಎಚ್ಚೆತ್ತುಕೊಂಡಿದ್ದು ರೈತರ ಅಹವಾಲನ್ನು ಅಥವಾ ರೈತರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ತತ್ಕ್ಷಣವೇ ಸ್ಪಂದಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ಇವತ್ತು ದಿನವಿಡೀ ಸಿಎಂ ದಿನವಿಡೀ ಸಭೆಯನ್ನು ನಡೆಸಲಿದ್ದಾರೆ. ದಿನವಿಡೀ ಸಭೆಯನ್ನು ನಡೆಸಲಿದ್ದು ಮುಂಗಾರು ಶುರುವಾಗಿರುವ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಇವತ್ತು ದಿನವಿಡೀ ಸಿಎಂ ಡಿಕೆಶಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದು, ಡಿಸಿ, ಎಸ್ಪಿ, ಸಿಇಒಗಳ ಜೊತೆ ಸಿಎಂ ಈಗಾಗಲೇ ಬುಲಾವ್ ಕೊಟ್ಟಿದ್ದು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಹೈ ವೋಲ್ಟೇಜ್ ಸಭೆ ಇದು. ಡಿಕೆಶಿ ಅಧ್ಯಕ್ಷತೆಯಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ನಡೆಯಲಿದೆ. ಅಧಿಕಾರಿಗಳು ಕೇವಲ ಕೈ ಬೀಸ್ಕೊಂಡು ಬರುವಂತಿಲ್ಲ, ಕಂಪ್ಲೀಟ್ ರಿಪೋರ್ಟ್ ಕಾರ್ಡನ್ನು ಹಿಡ್ಕೊಂಡೇ ಬರಬೇಕು ಅನ್ನುವಂಥ ಸೂಚನೆಯನ್ನು ಡಿಕೆಶಿ ಕೊಟ್ಟಿದ್ದು, ಈ ಹಿಂದಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದರು. ಅದರಂತೆ ಕಂಪ್ಲೀಟ್ ರಿಪೋರ್ಟ್ ಕಾರ್ಡನ್ನು ಹಿಡ್ಕೊಂಡೇ ಬರಬೇಕು. ಆ ಕಾರ್ಡ್ನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ, ಯಾವ್ಯಾವ ತಾಲೂಕುಗಳಲ್ಲಿ ಏನೇನು ಸಮಸ್ಯೆ ಇದೆ, ಯಾವ್ಯಾವ ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗಿದೆ, ಅಥವಾ ಜಿಲ್ಲಾ ಪಂಚಾಯಿತಿಗಳಲ್ಲಿ ಏನು ಸಮಸ್ಯೆ ಇದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಕ್ಲಿಯರ್ ಪಿಕ್ಚರ್ ಆ ಒಂದು ರಿಪೋರ್ಟ್ ಕಾರ್ಡ್ನಲ್ಲಿ ಇರಬೇಕಾಗುತ್ತೆ. ಅಧಿಕಾರಿಗಳು ಬರುವಾಗ ಕೈ ಬೀಸ್ಕೊಂಡು ಬರಬೇಡಿ, ನೆಕ್ಸ್ಟ್ ನಾನು ಕರೆದಂಥ ಸಭೆಗೆ ಬರುವಾಗ ರಿಪೋರ್ಟ್ ಕಾರ್ಡನ್ನು ಇಟ್ಕೊಂಡೇ ಬರಬೇಕು ಅಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಳೆದ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು. ಹಾಗಾಗಿ ಆ ಸೂಚನೆಯ ಅನ್ವಯ ಇವತ್ತು ಹಾಜರಾಗುವಂಥ ಈ ಹೈ ಪ್ರೊಫೈಲ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಎದುರು ರಿಪೋರ್ಟ್ ಕಾರ್ಡನ್ನು ಹಿಡ್ಕೊಂಡೇ ಬರಬೇಕಾಗುತ್ತೆ ಅಧಿಕಾರಿಗಳು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ನೂತನ ಸಿಎಂಗೆ ಆರಂಭದಲ್ಲೇ ಇರುವಂತಹ ಸಾಲು ಸಾಲು ಸವಾಲುಗಳ ನಡುವೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಕರೆಯಲಾಗಿರುವಂತಹ ಹೈ ಪ್ರೊಫೈಲ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೋತಾ ಇದೆ ಅಂತ ಏನೆಲ್ಲ ಚರ್ಚೆ ಆಗುತ್ತೆ? ವಸಂತ್, ಏನು ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸವಾಲುಗಳು ಒಂದು ಸರಮಾಲೆ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಆಡಳಿತ ಯಂತ್ರಕ್ಕೆ ಬೇಗ ಮುಚ್ಚೋಕೆ, ಒಂದು ಚುರುಕು ಮುಚ್ಚೋಕೆ ಸಿಎಂ ಇವತ್ತು ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಮಹತ್ವದ ಒಂದು ಸಭೆ ಕೂಡ ನಡೆಸ್ತಾರೆ. ಮುಂಗಾರು ಆರಂಭವಾಗುವ ಸಂದರ್ಭದಲ್ಲಿ ರಾಜ್ಯದ ಕೃಷಿ ಪರಿಸ್ಥಿತಿಗೆ, ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ ರೈತರ ಅಗತ್ಯವಿರುವಂತಹ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆ ಬಗ್ಗೆ ಈಗ ಸಭೆ ಕೂಡ ಚರ್ಚೆ ಆಗುತ್ತೆ. ಹಲವು ಜಿಲ್ಲೆಗಳಲ್ಲಿ ಮತ್ತು ಗೊಬ್ಬರ ಸಮಸ್ಯೆ ಕಾಣ್ತಾ ಇದೆ. ಇದು ರೈತರಿಗೆ ದೂರು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾವಾರು
ಮಾಹಿತಿಯನ್ನು ಕೂಡ ಇವತ್ತು ಅಗತ್ಯವಾಗಿ ಪಡೆದುಕೊಳ್ತಾರೆ. ಇದರ ಜೊತೆಗೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆ ಮತ್ತು ಆಡಳಿತಾತ್ಮಕ ಸವಾಲುಗಳಿಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಗತಿ ಮತ್ತು ಹಾಗೂ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ತರೋಕ್ಕೋಸ್ಕರ ಅಧಿಕಾರಿಗಳಿಗೆ ಕಂಪ್ಲೀಟ್ ಆಗಿ ಇವತ್ತು ಇನ್ಫಾರ್ಮೇಶನ್ ಪಡೆದುಕೊಳ್ತಾರೆ. ಎಲ್ಲ ಜಿಲ್ಲೆಗಳಲ್ಲಿ ಕುಂದುಕೊರತೆಗಳು ಗ್ರೀವಿಯನ್ಸಸ್ ಗಳನ್ನ ತಕ್ಷಣ ಪರಿಹರಿಸುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೂಚನೆಯನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ನೂತನ ಸರ್ಕಾರ ಆಡಳಿತ ಶೈಲಿ ಮತ್ತೆ ಮುನ್ನಡೆ ಬರೆಯೋಕೆ ಈಗ ಇವತ್ತು ದೊಡ್ಡ ಬೃಹತ್ ಮಟ್ಟದ ಸಭೆ ಕೂಡ ನಡೆಸ್ತಾರೆ ಅಂತ ಹೇಳ್ಬೋದು. ಅಧಿಕಾರಿಗಳ ಕಾರ್ಯವೈಖರಿ ಮತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಪರಿಸ್ಥಿತಿ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸಿಎಂ ಯಾವ ನಿರ್ದೇಶನ ನೀಡ್ತಾರೆ ಎಂಬುದು ಈಗ ಕುತೂಹಲ ಮೂಡಿಸಿರುವಂತದ್ದು. ವಸಂತ್, ಒಂದು ಕಡೆ ರೋಹನ್ ಕಳೆದ ಬಾರಿಯ ಮೀಟಿಂಗ್ನಲ್ಲೇ ಬಹು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು, ಅಧಿಕಾರಿಗಳು ಬರುವಾಗ ಸುಮ್ಮನೆ ಕೈ ಬೀಸ್ಕೊಂಡು ಬರಬೇಡಿ ಅಂತ. ನೀವು ರಿಪೋರ್ಟ್ ಕಾರ್ಡನ್ನು ಹಿಡ್ಕೊಂಡೇ ಬರಬೇಕು, ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ಇರಬೇಕು, ಎಲ್ಲೆಲ್ಲಿ ಏನೇನು ಜ್ವಲಂತ ಸಮಸ್ಯೆಗಳಿದೆ, ಅದಕ್ಕೆ ಏನೇನು ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅನ್ನೋದರ ಕುರಿತಾಗಿ. ಹಾಗಾಗಿ ಇವತ್ತು ಬರುವಂಥ ಅಧಿಕಾರಿಗಳು ಬಹುಶಃ ಕೈ ಬೀಸ್ಕೊಂಡು ಬರುವಂಗಿಲ್ಲ, ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಬರಲೇಬೇಕು. ಇಲ್ಲ ಅಂತಂದರೆ ಸಭೆಯಲ್ಲಿ ಗ್ಯಾರಂಟಿ ಕ್ಲಾಸೇ CM ಇಂದ. ಖಂಡಿತ ವಸಂತ್, ಈ ಹಿಂದೆನೂ ಕೂಡ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಕಟ್ಟುನಿಟ್ಟಿನ ಕೂಡ ಒಂದು ಸೂಚನೆಗಳನ್ನ DK ಶಿವಕುಮಾರ್ ಅವರು ಕೊಡ್ತಾರೆ. ಆ ಬಳಿಕ ಇವತ್ತು ಅಧಿಕಾರಿಗಳೇನಂದ್ರೆ ಅಂದ್ರೆ ಒಂದು ರಿಪೋರ್ಟ್ ಕಾರ್ಡ್ಗಳು ತಮ್ಮ ತಮ್ಮ ಒಂದು ಕಾರ್ಯವೈಖರಿ ತಮ್ಮ ಒಂದು ಶೈಲಿ ಯಾವ ರೀತಿಯಾಗಿ ವರ್ಕಿಂಗ್ ಪ್ರೊಸೀಜರ್ ನ ಕಂಪ್ಲೀಷನ್ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ ಗಳನ್ನ ತೆಗೆದುಕೊಂಡು ಬರ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಸತತ ಈ ಒಂದು ವಾರದಿಂದನೂ ಕೆಲವೊಂದಿಷ್ಟು ರೈತರ ಸಮಸ್ಯೆಗಳು ಕೇಳಿ ಬರ್ತಾ ಇರೋದ್ರಿಂದ ಜಿಲ್ಲಾ ವಾರಗಳಲ್ಲಿ ಯಾವ ರೀತಿ ಇವರು ಬಗೆಹರಿಸಿದ್ದಾರೆ, ಯಾವ ರೀತಿಯ ಒಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅನ್ನುವಂತಹ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಇವತ್ತು ಅಗತ್ಯವಾಗಿ ತೆಗೆದುಕೊಂಡು ಬರ್ಬೇಕಾಗುತ್ತೆ ಅಧಿಕಾರಿಗಳು. ಇದರ ಜೊತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಮತ್ತ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಸವಾಲಾಗಿತ್ತಲ್ಲ, ಇವು ಎಲ್ಲವೂ ಕೂಡ ಇವತ್ತು ರಿಪೋರ್ಟ್ ಕೊಡಬೇಕಾಗತ್ತೆ. ಇನ್ನು ರಾಜ್ಯದ ಹೊಸ ಹೊಸ ಯೋಜನೆಗಳಿಗೆ ಅನುಷ್ಠಾನದ ಬಗ್ಗೆಯೂ ಕೂಡ ಇವತ್ತು ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಇದರ ಜೊತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗ್ರೀವೆನ್ಸಸ್ ಮತ್ತು ಇವನ್ನೆಲ್ಲವನ್ನು ಗುರುತಿಸಿಕೊಂಡು ಇವತ್ತು ದಿನವಿಡೀ DK ಶಿವಕುಮಾರ್ ಅವರು ಕೂಡ ಮ್ಯಾರಥಾನ್ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡ್ತಾರೆ. ದಿನದಲ್ಲಿ ಕೂಡ ಇವತ್ತು ಹಲವು ಒಂದು ಮಹತ್ವದ ವಿಷಯಗಳು ಕೂಡ ಇಲ್ಲಿ ಚರ್ಚೆ ಆಗುತ್ತಂತಾನೆ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.